ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಇನ್ ಕೇಸ್ ಏನಾದ್ರು ಮಿನಿ ವ್ಲಾಗ್ ನೀವೇನಾದ್ರು ನೋಡಿದರೆ ಗೊತ್ತಾಗಿರ್ಬೋದು, ನನಗೆ KSOU ಇಂದ ಅಸೈನ್ಮೆಂಟ್ಸ್ ಎಲ್ಲ ಬಂದಿದೆ. ಸೊ ಇವತ್ತಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಜನವರಿ ಫಸ್ಟ್ ವೀಕಲ್ಲೇ ಸಬ್ಮಿಷನ್ ಇರೋದು. 6 ಸಬ್ಜೆಕ್ಟ್ಸ್ ಇರೋದು. ಬಟ್ ಒಂದು ಸಬ್ಜೆಕ್ಟಲ್ಲೇ ಒಂದು ಕ್ವೆಶನ್ಗೆ 20-40 ಪೇಜಸ್ ನಾನು ಆನ್ಸರ್ ಬರೆಯೋದ್ರಿಂದ ಇವತ್ತಿಂದ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿದ್ರೆ ಬೇಗ ಮುಗಿಯುತ್ತೆ ಅನ್ನೋ ಹೋಪಲ್ಲಿದ್ದೀನಿ. ಅದರಲ್ಲೂ ಮನೆಯಲ್ಲಿ ಆಚೆ ಈಚೆ ಕೆಲಸಗಳು, ಮಕ್ಕಳನ್ನ ನೋಡಿಕೊಂಡು ತುಂಬ ಕಷ್ಟ ಆಗುತ್ತೆ. ನೋಡೋಣ, ಇವತ್ತಿಂದ ಶುರು ಮಾಡಿದ್ದೀನಿ. ನೈಟ್ ಡೇ ಎಲ್ಲ ಬರೆದ್ರೆ ಜಾನ್ ಫಸ್ಟ್ ವೀಕಲ್ಲಿ ಮುಗಿಯುತ್ತೆ, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ನೀಟಾಗಿ ಸಬ್ಮಿಷನ್ ಮಾಡಬೇಕು. ಡಿಸ್ಟೆನ್ಸ್ ಎಜುಕೇಷನ್ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ಮಾಡೋದ್ರಿಂದ, ಚೆನ್ನಾಗಿ ಬರೆಯೋದ್ರಿಂದ 20 ಮಾರ್ಕ್ಸ್ ಇರುತ್ತೆ ನಮಗೆ. ಸೊ ಆ 20 ಮಾರ್ಕ್ಸ್ ನನಗೆ ಚೆನ್ನಾಗಿ 20 ಔಟ್ ಆಫ್ 20 ಸಿಕ್ಕಿದ್ರೆ ನನಗೆ ಥಿಯರಿ ಸ್ವಲ್ಪ ಕಮ್ಮಿ ಆದರೂ ಪರ್ಸಂಟೇಜ್ ಗೇನ್ ಆಗುತ್ತೆ. ಸೊ ಲಾಸ್ಟ್ ಸೆಮ್ಮಲ್ಲಿ 71% ಬಂದಿತ್ತು. ಬಟ್ ಈ 2 ಅಸೈನ್ಮೆಂಟ್ಸಲ್ಲಿ ಕಮ್ಮಿ ಬಂದುಬಿಟ್ಟಿತ್ತು ನನಗೆ ಮಾರ್ಕ್ಸು. ಸೊ ಹಾಗಾಗಿ ಈ ಟೈಮ್ ಆ ಥರ ಆಗೋದು ಬೇಡ ಅಂತ ಅಂದ್ಬಿಟ್ಟು ಒಂದು ಬ್ಲೂ ಬುಕ್ಕಲ್ಲೇ ನಾನು ಬರೆಯೋದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗೆಲ್ಲ ಪೇಜಸಲ್ಲಿ ಬರೆದು ಲ್ಯಾಮಿನೇಟ್ ಎಲ್ಲ ಮಾಡಿ ಕಳಿಸೋದು ಆ ಥರ ಎಲ್ಲ ತಲೆನೋವಿತ್ತು. ಬಟ್ ಈ ಸರಿ ಆಗಿಲ್ಲ, ಬ್ಲೂ ಬುಕ್ಕಲ್ಲಿ ಬರೆದು ಕಳಿಸೋದಾಗಿದೆ. ಸೊ ನೋಡೋಣ ಎಷ್ಟು ದಿನಕ್ಕಾಗುತ್ತೆ, ಹೇಗೆಲ್ಲ ಮುಗಿಸ್ತೀನಿ ಅನ್ನೋದನ್ನ ನಾನು ನಿಮಗೆ ಖಂಡಿತವಾಗೂ ಅಪ್ಡೇಟ್ ಮಾಡ್ತೀನಿ. ಹಾಗೆ ನನ್ನ ರೈಟಿಂಗ್ ಏರಿಯಾ ಬಂದು ನಾನು ಈ ರೀತಿಯಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಾನು ಈ ವಿಡಿಯೋ ಯಾಕೆ ಹಾಕ್ತೆ ಅಂದರೆ, ಆಫ್ಟರ್ ಮ್ಯಾರೇಜ್ ಆಗಿರ್ಬೋದು, ಆಫ್ಟರ್ ಕಿಡ್ಸ್ ಆಗಿರ್ಬೋದು, ಓದೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ ಅನ್ನೋರಿಗೆ ಒಂದು ಚಿಕ್ಕ ಮೋಟಿವೇಶನ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಹಾಕಿದ್ದೀನಿ.